ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ. ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ. ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ. ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ. ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು. ತಪ್ಪದೆ ಕೇಳಿ, ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6 ಗಂಟೆಗೆ. ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಇಂದಿನದು 94ನೆಯ ನುಡಿ ಸಂಚಿಕೆಯಾಗಿದೆ. ಇಂದಿನ ನುಡಿ ಸಂಚಿಕೆಯಲ್ಲಿ ಶರಣರಾದಂತಹ ಬೋಗಣ್ಣನವರ ವಚನಗಳ ವಿಚಾರಗಳನ್ನು ಅರಿಯಲು ಪ್ರಯತ್ನ ಮಾಡೋಣ. ಶರಣ ಬೋಗಣ್ಣನವರು 22 ವಚನಗಳನ್ನು ಡಾಕ್ಟರ್ BR ಹಿರೇಮಠರವರು ತಮ್ಮ ಸಮಗ್ರ ವಚನ ಸಂಪುಟ 8ರಲ್ಲಿ ಸಂಪಾದನೆ ಮಾಡಿ ವಚನ ವ್ಯಾಸಂಗಿಗಳಿಗೆ ನೀಡಿದ್ದಾರೆ. ನಾವು ವಚನಕಾರರಲ್ಲಿ ಪ್ರಸಾದಿ ಭೋಗಣ್ಣ, ಕೆಂಭಾವಿಯ ಭೋಗಣ್ಣ, ಶರಣ ಭೋಗಣ್ಣ, ಹೀಗೆ ಭೋಗಣ್ಣ ಎನ್ನುವ ಹೆಸರಿನ ವಚನಕಾರರನ್ನು ನಾವು ಗುರುತಿಸಬಹುದಾಗಿದೆ. ಅವರಲ್ಲಿ ಕೆಂಭಾವಿಯ ಭೋಗಣ್ಣ ಅವರವರ ವಚನ ವ್ಯಾಸಂಗಳಿಗೆ ಸ್ವಲ್ಪ ಹತ್ತಿರದವರಾಗಿದ್ದು, ಪ್ರಸಾದಿ ಭೋಗಣ್ಣ ಮತ್ತು ಶರಣ ಭೋಗಣ್ಣನವರು ಅಷ್ಟಾಗಿ ತಿಳಿದು ಬರುವುದಿಲ್ಲ. ಇಂದು ನಾವು ಶರಣ ಭೋಗಣ್ಣನವರ ವಚನಗಳ ವಿಚಾರವನ್ನು ಅರಿಯಲು ಪ್ರಯತ್ನ ಮಾಡೋಣ. ಬೋಗಣ್ಣನವರು ನಿಜಗುರು ಭೋಗೇಶ್ವರ ಎನ್ನುವ ಅಂಕಿತ ನಾಮದ ಮೂಲಕ ವಚನಗಳನ್ನು ರಚನೆ ಮಾಡಿದ್ದಾರೆ. ಇವರು ಬರೆದಂತಹ ವಚನಗಳಲ್ಲಿ ಹೆಚ್ಚಿನ ವಚನಗಳು ಸುದೀರ್ಘವಾಗಿರುವುದು ಕಂಡುಬರುತ್ತದೆ. ಹಾಗಾಗಿ ವಚನಾಸಕ್ತರು ಅವರ ವಚನಗಳ ವಿಚಾರವನ್ನು ತಿಳಿಯಬೇಕೆಂದರೆ ಅವರ ವಚನಗಳನ್ನು ಸೂಕ್ಷ್ಮವಾಗಿ ಆಲಿಸುವುದು ಕೂಡ ಬಹಳ ಮುಖ್ಯವಾಗಿರುತ್ತದೆ. ಬೋಗಣ್ಣನವರ ವಚನಗಳಲ್ಲಿ ಶರಣರ ಲಕ್ಷಣ, ಶರಣಸತಿ, ಲಿಂಗಪತಿ ಭಾವದ ಬಗ್ಗೆ ಹೆಚ್ಚು ತಿಳಿಸಿರುವುದನ್ನು ನಾವು ಕಾಣಬಹುದಾಗಿದೆ. ಭಕ್ತ, ಭವಿ, ಸಾಕಾರ, ನಿರಾಕಾರ, ಅಂಗ, ಲಿಂಗ, ವೇಷಢಂಬಕ, ಶಬ್ದಬೋಧಕ, ಹೀಗೆ ಇವುಗಳ ಬಗ್ಗೆ ವಚನಗಳ ಮೂಲಕ ವಿವರಿಸಿರುವುದನ್ನು ನಾವು ಕಾಣಬಹುದಾಗಿದೆ. ಕೆಲವು ಬೆಡಗಿನ ವಚನಗಳನ್ನು ಕೂಡ ಇವರು ಬರೆದಿದ್ದಾರೆ. ಕೆಲವು ವಚನಗಳು ಗದ್ಯ ರೂಪದಲ್ಲಿದೆ. ಕೆಲವು ವಚನಗಳಲ್ಲಿ ಉಪಮೆ, ಉಪಮಾನಗಳ ಮೂಲಕ ವಿಷಯಗಳನ್ನು ಬಹಳ ವಿಶಿಷ್ಟವಾಗಿ ಮಂಡಿಸಿರುವುದನ್ನು ನಾವು ಅವರ ವಚನಗಳಲ್ಲಿ ಕಾಣಬಹುದಾಗಿದೆ. ಇವರ ವೈಯಕ್ತಿಕ ಜೀವನ ವಿಚಾರ ಅಷ್ಟಾಗಿ ತಿಳಿದು ಬರುವುದಿಲ್ಲ. ಬೋಗಣ್ಣನವರ ಕೆಲವು ವಚನಗಳ ವಿಚಾರವನ್ನು ಅರಿಯಲು ಪ್ರಯತ್ನ ಮಾಡೋಣ. ಒಂದು ಸರಳ ವಚನದ ಮೂಲಕ ಇಂದಿನ ನುಡಿ ಸಂಚಿಕೆಯನ್ನು ಪ್ರಾರಂಭ ಮಾಡುತ್ತಿದ್ದೇನೆ. ವಚನ ಹೀಗಿದೆ: ಅಯ್ಯ, ನಿಮ್ಮ ಶರಣರ ಇರುವು ಹರಿಯ ಕೈಯ ದೀವಿಗೆಯಂತೆ ಇದ್ದಿತ್ತಯ್ಯ. ಅಯ್ಯ, ನಿಮ್ಮ ಶರಣರ ಸುಳುಹು ಪವನನ ಕೈಯ ಪರಿಮಳದಂತೆ ಇದ್ದಿತ್ತಯ್ಯ. ಹುತಾಸನವೆಂಬ ಗದ್ದುಗೆ ಮೇಲೆ ಕರ್ಪೂರದ ಅರಸುವಂ ಕುಳ್ಳಿರಿಸಲು ಅರಸು ಗದ್ದುಗೆಯ ನುಂಗಿದನೋ, ಗದ್ದುಗೆ ಅರಸನ ನುಂಗಿತ್ತೋ ಎಂಬ ನ್ಯಾಯದಲ್ಲಿ ಕಂಗಳ ಗದ್ದುಗೆಯ ಮೇಲೆ ಸದ್ಗುರು ಲಿಂಗವೆಂಬ ಅರಸನಂ ಕುಳ್ಳಿರಿಸಲು ಆ ಲಿಂಗ ಕಂಗಳ ನುಂಗಿದನೋ, ಕಂಗಳು ಲಿಂಗವ ನುಂಗಿದವೋ, ಈ ಉಭಯವ ನುಂಗಿದ ಬೆಡಗ ಭಿನ್ನಾಣವ ನಿಜಗುರು ಭೋಗೇಶ್ವರ ನಿಮ್ಮ ಶರಣರಲ್ಲಿ ಕಾಣಬಹುದು. ನಿಜಗುರು ಭೋಗೇಶ್ವರ ನಿಮ್ಮ ಶರಣರಲ್ಲಿ ಕಾಣಬಹುದು. ಇಲ್ಲಿ ಶರಣ ಭೋಗಣ್ಣನವರು ಶರಣ ಹೇಗಿರುತ್ತಾನೆ ಎನ್ನುವಂತಹ ವಿಷಯವನ್ನು ತಮ್ಮ ಅನುಭವದ ಮೂಲಕ ತಿಳಿಸಲು ಪ್ರಯತ್ನ ಮಾಡಿದ್ದಾರೆ.
ಅವರು ಹೇಳುತ್ತಾರೆ, ಹರಿಯ ಕೈಯ ದೀವಿಗೆಯಂತೆ ನಿಮ್ಮ ಶರಣರ ಸುಳುಹು ಕಾಣ ಎನ್ನುತ್ತಾರೆ. ಇಲ್ಲಿ ನಾವು ಹರಿ ಎಂದರೆ ಪಾಪ, ದುಃಖ, ಅಜ್ಞಾನ ಇತ್ಯಾದಿಗಳನ್ನು ಹರಿಸುವವನು, ಹೋಗಲಾಡಿಸುವವನು, ತೆಗೆದುಹಾಕುವವನು ಎಂದರ್ಥ. ಅಂದರೆ ಯಾರು ನಮ್ಮ ದುಃಖ ದುಮ್ಮಾನಗಳನ್ನು ಹರಿಸುತ್ತಾನೋ ಅವನು ಹರಿ. ಅವನನ್ನು ವಿಷ್ಣು ಎನ್ನಬಹುದು, ಕೃಷ್ಣ ಎನ್ನಬಹುದು. ಹೀಗೆ ಜೀವನ ಮಾರ್ಗದಲ್ಲಿ ಬೆಳಕನ್ನು ನೀಡುತ್ತಾ, ಅವನ ಸುಳುಹನ್ನು ನೀಡುತ್ತಾ ಸಾಗುವವ ಶರಣ ಎನ್ನುತ್ತಾರೆ ಭೋಗಯ್ಯನವರು. ಇನ್ನು ಮುಂದೆ ಹೇಳುತ್ತಾರೆ, ಪವನನ ಕೈಯ ಪರಿಮಳದಂತೆ ಇದ್ದಿತ್ತಯ್ಯ ಎನ್ನುತ್ತಾರೆ. ಇದೊಂದು ಕಾವ್ಯಾತ್ಮಕವಾದಂತಹ ಪದ ಎನ್ನುವುದು, ವಾಕ್ಯ ಎನ್ನಬಹುದು. ಇಂದಿನ ನವ್ಯಯುಗದ ಸಾಹಿತ್ಯಗಳು ಕೂಡ ಇಂತಹ ವಾಕ್ಯಗಳನ್ನು ನೋಡಿದಾಗ ಆಶ್ಚರ್ಯಪಡುವ ಹಾಗೆ ಶರಣರು ಅಂದು ಉಪಮೆ ಉಪಮಾನಗಳನ್ನು ಕೊಟ್ಟಿರುವುದನ್ನು ನಾವು ಗಮನಿಸಬಹುದಾಗಿದೆ. ಇಲ್ಲಿ ಭೋಗಣ್ಣನವರು ಗಾಳಿಯು ಹೇಗೆ ಪ್ರಕೃತಿಯಲ್ಲಿರುವಂತಹ ತಂಪು, ಉಷ್ಣ, ಗಂಧ, ವಾಸನೆ ಹೀಗೆ ವಾತಾವರಣದಲ್ಲಿರುವಂತಹ ಪರಿಮಳವನ್ನು ತನ್ನೊಳಗೆ ಸೆಳೆದುಕೊಂಡು ತುಂಬಿಕೊಂಡು ಅದನ್ನು ಅತ್ಯಂತ ಮೃದುವಾಗಿ ಮನುಷ್ಯನ ಮೈ ಮನಗಳಿಗೆ ಮುಟ್ಟಿಸುತ್ತದೋ ಹಾಗೆ ಶರಣನು ಕೂಡ ತನ್ನೊಳಗಿನ ಆನಂದವನ್ನು, ಸಂತೋಷವನ್ನು, ಉಲ್ಲಾಸವನ್ನು, ಶಾಂತಿಯನ್ನು, ಸಂತೃಪ್ತಿಯನ್ನು ಸಮುದಾಯಕ್ಕೆ ಅತ್ಯಂತ ನಿರಾಳವತ್ವದಿಂದ ಮುಟ್ಟಿಸುವ ಕೆಲಸವನ್ನು ಮಾಡುತ್ತಾನೆ ಎನ್ನುತ್ತಾರೆ ಭೋಗಣ್ಣನವರು. ಭೋಗಣ್ಣನವರ ಚಿಂತನೆ ಬಹಳ ಸುಂದರವಾಗಿದೆ. ಮತ್ತೆ ಮುಂದೆ ಹೇಳುತ್ತಾರೆ, ಹುತಾಸನವೆಂಬ ಗದ್ದಿಗೆ ಮೇಲೆ, ಅಂದರೆ ಅಗ್ನಿಕುಂಡವೆಂಬ ರಾಜಕುರ್ಚಿಯಲ್ಲಿ ಕರ್ಪೂರದರಸುವಂ, ಅಂದರೆ ಕರ್ಪೂರದಿಂದ ಮಾಡಿದ ರಾಜನನ್ನು ಕುಳ್ಳಿಸಿದರೆ ಅದು ಏನಾಗುತ್ತದೆ? ಕರ್ಪೂರ ಅಗ್ನಿಕುಂಡದ ಉರಿಗೆ ಸಿಲುಕಿ ಕರ್ಪೂರ ಇಲ್ಲದಂತಾಗುತ್ತದೆ. ಆದರೆ ಭೋಗಣ್ಣನವರು ಹೇಳುತ್ತಾರೆ, ಅರಸು ಎಂದರೆ ಕರ್ಪೂರದ ರಾಜಗೊಂಬೆ. ಅಗ್ನಿಕುಂಡವೆಂಬ ಗದ್ದುಗೆಯನ್ನು ನುಂಗಿತೋ ಅಥವಾ ಅಗ್ನಿಕುಂಡವೆಂಬ ಗದ್ದುಗೆ ಕರ್ಪೂರದ ಅರಸನೆಂಬ ಗೊಂಬೆಯನ್ನು ನುಂಗಿತೋ ಎಂದು ಪ್ರಶ್ನೆ ಮಾಡುತ್ತಾರೆ. ಹೀಗೆ ಅಗ್ನಿ ಕರ್ಪೂರವನ್ನು ನುಂಗಿತೋ ಅಥವಾ ಕರ್ಪೂರವೇ ಅಗ್ನಿಯನ್ನು ನುಂಗಿತೋ, ಹೀಗೆ ಯಾರು ಯಾರನ್ನು ನುಂಗಿದರು ಎಂದು ಹೇಳಲು ಬರುವುದಿಲ್ಲ ಎನ್ನುತ್ತಾರೆ ಭೋಗಣ್ಣನವರು. ಅದೇ ರೀತಿ ಕಣ್ಣುಗಳೆಂಬ ಅಗ್ನಿಯ ಗದ್ದುಗೆಯ ಮೇಲೆ ಸದ್ಗುರು ಕೊಟ್ಟ ಲಿಂಗವೆಂಬ ಅರಸನನ್ನು ಧ್ಯಾನದ ಮೂಲಕ, ಅಂದರೆ ಅದನ್ನೇ ನೋಡುತ್ತಾ ಧ್ಯಾನಿಸುತ್ತಾ ಇದ್ದಲ್ಲಿ ಆ ಲಿಂಗ ಕಣ್ಣುಗಳಲ್ಲಿ ಲೀನಗೊಳ್ಳುತ್ತದೆ. ಹಾಗಾಗಿ ಭೋಗಣ್ಣನವರು ಕಣ್ಣುಗಳು ಲಿಂಗವನ್ನು ನುಂಗಿತ್ತೋ ಅಥವಾ ಲಿಂಗವೇ ಕಣ್ಣುಗಳನ್ನು ನುಂಗಿತ್ತೋ ಎಂದು ಪ್ರಶ್ನಿಸುತ್ತಾರೆ. ಹಾಗಾಗಿ ಇದನ್ನು ಹೇಳಲು ಬರುವುದಿಲ್ಲ, ಇದೊಂದು ಅಚ್ಚರಿಯ ವಿಷಯ, ಇದೊಂದು ಬೆಡಗು ಎನ್ನುತ್ತಾರೆ. ಈ ಬೆಡಗನ್ನು ನಾವು ಶರಣರಲ್ಲಿ ಕಾಣಬಹುದು ಎನ್ನುತ್ತಾರೆ. ಇಂತಹ ನಿಜಶಕ್ತಿ ಶರಣನಿಗೆ ಮಾತ್ರ ಇರುವುದು ಎನ್ನುತ್ತಾರೆ. ಹೀಗೆ ಭೋಗಣ್ಣನವರು ಶರಣ ದೈವದ ಬೆಳಕಿನಂತೆ, ಗಾಳಿಯ ಮೃದುತ್ವದಂತೆ, ಉರಿಯುಂಡ ಕರ್ಪೂರದಂತೆ ಇಂತಹ ಶರಣನ ಇರುವು ಭಗವಂತನ ಇರುವಿಕೆಗೆ ಸುಳುಹು ಎನ್ನುತ್ತಾರೆ. ಎಂತಹ ಮಾತು! ಇಂತಹ ನೈಜ ಶರಣರು 12ನೇ ಶತಮಾನದಲ್ಲಿ ಬಸವಣ್ಣನವರ ನಾಡಿನಲ್ಲಿ ಇದ್ದರು. ಇಂತಹ ನಿಜ ಶರಣರು ಬಸವಣ್ಣನವರ ಕೂಡ ಕೂಡಿ ಇಡೀ ಸಮಾಜವನ್ನು ಬಸವ ಸಮಾಜವನ್ನಾಗಿ ಮಾಡಿದ್ದರು. ಪ್ರಸ್ತುತ ಇಂತಹ ವಿಚಾರಗಳನ್ನು ಅರಿತು ಕೇವಲ ಬಸವಣ್ಣ ನಮ್ಮವ ಎನ್ನುವುದರ ಜೊತೆಗೆ ಅಂತಹ ಶರಣರಾಗಲು ಪ್ರಯತ್ನಿಸಬೇಕು. ಪ್ರಯತ್ನಿಸಿ ಬಸವಣ್ಣನವರಿಗೆ, ಶರಣರೊಡಗೂಡಿ ಕಟ್ಟಿದ ನಾಡಿಗೆ ಗೌರವವನ್ನು ಕೊಡುವಂತಹವರಾಗಬೇಕು. ಆಗ ಮಾತ್ರ ಬಸವ ನಮ್ಮವ ಎನ್ನುವ ಹಕ್ಕು ನಮ್ಮದಾಗುತ್ತದೆ. ಇಲ್ಲವಾದಲ್ಲಿ ಅದು ಕೇವಲ ಬೂಟಾಟಿಕೆಯಾಗುತ್ತದೆ, ವೇಷಧಾರಿತ್ವವಾಗುತ್ತದೆ, ಡಾಂಬಿಕತನವಾಗುತ್ತದೆ. ಹಾಗಾಗಿ ಅದು ಬಸವಣ್ಣನವರಿಗೆ ಅಪಮಾನ ಮಾಡಿದಂತಾಗುತ್ತದೆ. ಹಾಗಾಗಿ ನಾವು ಬಸವಣ್ಣನವರ ನಾಡಿನಲ್ಲಿ ಹುಟ್ಟಿ ಬಸವ ನಮ್ಮವ ಎನ್ನುವಂತಹ ಹಕ್ಕು ನಮ್ಮದಾಗಬೇಕಾದರೆ ನಾವು ಬಸವಣ್ಣನವರು ಹಾಕಿಕೊಟ್ಟಂತಹ ಸನ್ಮಾರ್ಗದಲ್ಲಿ ನಡೆದು ನುಡಿದು ಆಚರಿಸಿ ಸಾಗಬೇಕು ಎನ್ನುವುದು
ಭೋಗಣ್ಣನವರ ಅತ್ಯಂತ ಕಳಕಳಿಯ ಮಾತಾಗಿದೆ. ಇಂತಹ ವಿಚಾರವನ್ನು ಅರಿತು ನಡೆಯುವುದು ಬಹಳ ಮುಖ್ಯ. ಮತ್ತೊಂದು ವಚನದ ಕಡೆಗೆ ಸಾಗೋಣ. ವಚನ ಹೀಗಿದೆ: ಆಚಾರವುಳ್ಳನ್ನಕ್ಕ ಭಕ್ತನಲ್ಲ, ಅನಾಚಾರವುಳ್ಳನ್ನಕ್ಕ ಭವಿಯಲ್ಲ. ಅಂಗನಷ್ಟವಾಗಿ ಕಂಗಳಲ್ಲಿ ಅರ್ಪಿಸಿ, ತಲೆಯಲ್ಲಿ ಉಣಬಲ್ಲಡೆ ಅವ ಭಕ್ತ. ಅರ್ಪಿಸಿಕೊಳ್ಳದ ಅನರ್ಪಿತವ ಮುಟ್ಟದೆ, ಅಚ್ಚ ಪ್ರಸಾದವ ಕೊಳಬಲ್ಲಡೆ ಅವ ಭವಿ. ಉಭಯ ಒಂದಾದಡೆ ನಿಜ ಗುರು ಭೋಗೇಶ್ವರನಲ್ಲಿ ಅವ ಲಿಂಗೈಕ್ಯನು ನೋಡ, ಅವ ಲಿಂಗೈಕ್ಯನು ನೋಡ. ಈ ವಚನದ ವಿಚಾರವೇ ವಿಶಿಷ್ಟವಾಗಿದೆ. ಇಲ್ಲಿ ಭೋಗಣ್ಣನವರು ಭಕ್ತ ಮತ್ತು ಭವಿಯ ಬಗ್ಗೆ ಅವರದೇ ಆದಂತಹ ಆನುಭಾವಿಕ ವಿಷಯವನ್ನು ಇಲ್ಲಿ ಮುಟ್ಟಿಸಿರುವುದನ್ನು ನಾವು ಕಾಣುತ್ತೇವೆ. ನಮಗೆ ಗೊತ್ತಿರುವ ಹಾಗೆ ಭಕ್ತನೆಂದರೆ ದೇವರಲ್ಲಿ ಸಂಪೂರ್ಣ ನಂಬಿಕೆ, ಪ್ರೀತಿ, ಶರಣಾಗತಿ ಹೊಂದಿರುವವನು. ಆತನು ದೇವರ ಸೇವೆ, ಸ್ಮರಣೆ, ಪೂಜೆ, ಕೀರ್ತನೆ ಇವುಗಳಲ್ಲಿ ತಲ್ಲೀನನಾಗಿರುವವನು. ಭಕ್ತನ ಬಗ್ಗೆ ಅನೇಕ ಶರಣರು ತಮ್ಮದೇ ಆದಂತಹ ವಿಚಾರವನ್ನು ಮಂಡಿಸಿರುವುದನ್ನು ನಾವು ವಚನಗಳಲ್ಲಿ ಕಾಣಬಹುದಾಗಿದೆ. ಭಕ್ತನಾದೊಡನೆ ಸದಾಚಾರಿಯಾಗಿರಬೇಕು, ಭಕ್ತನಾದೊಡೆ ನಡೆ ನುಡಿ ಸರಿ ಇರಬೇಕು, ಭಕ್ತನಾದೊಡೆ ಲಿಂಗ ಜಂಗಮ ಒಂದೇ ಎನ್ನಬೇಕು, ಭಕ್ತನಾದೊಡೆ ಪ್ರಸಾದದಿಟವೆನ್ನಬೇಕು. ಹೀಗೆ ಭಕ್ತನ ಲಕ್ಷಣಗಳನ್ನು ನಾವು ವಚನ ಸಾಹಿತ್ಯದಲ್ಲಿ ಕಾಣಬಹುದಾಗಿದೆ. ಇನ್ನು ಭವಿ ಎಂದರೆ ಜನನ ಮರಣದಲ್ಲಿ ಸಿಲುಕಿ ಅಜ್ಞಾನದಿಂದ ನಡೆದುಕೊಳ್ಳುವವ. ಕಾಮ, ಕ್ರೋಧ, ಲೋಭ, ಮೋಹ ಹೀಗೆ ಮುಂತಾದ ಆಸೆಗಳಲ್ಲಿ, ಬಯಕೆಗಳಲ್ಲಿ ಮುಳುಗಿರುವವ. ಶಿವಜ್ಞಾನ, ಶಿವ ಸಂಪತ್ತಿನ ಅರಿವಿಲ್ಲದವ. ಹೀಗೆ ಭಕ್ತ ಮತ್ತು ಭವಿಯ ಬಗ್ಗೆ ನಮಗೆ ತಿಳಿದು ಬರುವಂತಹ ವಿಚಾರವಾಗಿದೆ. ಆದರೆ ಶರಣ ಭೋಗಣ್ಣನವರ ವಿಚಾರ ಸ್ವಲ್ಪ ವಿಶಿಷ್ಟವೇ ಆಗಿದೆ. ಅವರು ಹೇಳುತ್ತಾರೆ, ಕೇವಲ ಆಚಾರವಂತನಾಗಿದ್ದರೆ ಅವನನ್ನು ಭಕ್ತನೆಂದು ಹೇಳಲು ಬಾರದು. ಅದೇ ರೀತಿ ಅನಾಚಾರವುಳ್ಳವನೆಂದು ಅವನನ್ನು ಭವಿ ಎಂದು ಹೇಳಲು ಬರುವುದಿಲ್ಲ ಎಂದು ಬಿಡುತ್ತಾರೆ. ಹಾಗಾದರೆ ಅದು ಹೇಗೆ? ಅವರು ಹೇಳುತ್ತಾರೆ, ಅಂಗನಷ್ಟವಾಗಿ ಕಂಗಳಲ್ಲಿ ಅರ್ಪಿಸಿ ತಲೆಯಲ್ಲಿ ಉಣಬಲ್ಲಡೆ ಅವಭಕ್ತ ಎನ್ನುತ್ತಾರೆ. ಇಲ್ಲಿ ಅಂಗನಷ್ಟವಾಗಿ ಅಂದರೆ ಈ ದೇಹದಲ್ಲಿರುವಂತಹ ಕರ್ಮೇಂದ್ರಿಯ, ಜ್ಞಾನೇಂದ್ರಿಯಗಳ ವಿಷಯ ವಾಸನೆಗಳನ್ನು ಕಳೆದುಕೊಂಡು ಅವುಗಳನ್ನು ಭಗವಂತನಿಗೆ ಅರ್ಪಿಸಿ, ಅಂದರೆ ಅರಿವಿನ ಬೆಳಕಿನಿಂದ ಅವುಗಳನ್ನು ಅರ್ಪಿಸಿ ದೇಹದಿಂದ ಇಂದ್ರಿಯಗಳ ಸೆಳೆತವನ್ನು ಕಳೆದುಕೊಂಡು ತಲೆಯಲ್ಲಿ ಉಣಬೇಕು ಎಂದು ಬಿಡುತ್ತಾರೆ. ಇದನ್ನೇ ಇಲ್ಲಿ ಅಂಗನಷ್ಟ ಕಂಗಳಲ್ಲಿ ಅರ್ಪಿಸಿ ಎಂದರ್ಥ. ಇನ್ನು ತಲೆಯಲ್ಲಿ ಉಣಬೇಕು ಎಂದರೆ ಇಲ್ಲಿ ತಲೆ ಎಂದರೆ ಜ್ಞಾನ. ಹಾಗಾಗಿ ಸುಜ್ಞಾನದ ಬೆಳಕಿನಿಂದ, ಅರಿವಿನಿಂದ ಈ ಲೌಕಿಕ ಜಗತ್ತಿನಲ್ಲಿರುವುದನ್ನು ಯಾವುದನ್ನು ಸ್ವೀಕರಿಸಬೇಕು, ಯಾವುದನ್ನು ಸ್ವೀಕರಿಸಬಾರದು ಎನ್ನುವುದನ್ನು ಅರಿತು ಅದನ್ನು ಸೇವಿಸಬೇಕು, ಸ್ವೀಕರಿಸಬೇಕು ಎನ್ನುತ್ತಾರೆ. ಹೀಗೆ ಉಣಬಲ್ಲವನೇ ನಿಜವಾದ ಭಕ್ತ ಎನ್ನುತ್ತಾರೆ ಭೋಗಣ್ಣನವರು. ಇನ್ನು ಮುಂದೆ ಹೋಗಿ ಹೇಳುತ್ತಾರೆ, ಭಗವಂತನಲ್ಲಿ ಶ್ರದ್ಧೆ, ವಿಶ್ವಾಸ, ಪ್ರೀತಿ ಇವಿಲ್ಲದಿದ್ದರೂ ತನ್ನಲ್ಲಿರುವಂತಹ ಅವಗುಣಗಳನ್ನು ತ್ಯಜಿಸಿ ಇಂದ್ರಿಯಗಳ ಮೂಲಕ ಶುದ್ಧತ್ವವನ್ನು ಸ್ವೀಕರಿಸಬಲ್ಲನಾದರೆ ಅವನನ್ನು ಭವಿ ಎನ್ನಬಹುದು ಎನ್ನುತ್ತಾರೆ. ಹೀಗೆ ಭಕ್ತ ಸಾಧಕನಾದರೆ ಭವಿ ಸಾಧಕನಲ್ಲ, ಆದರೆ ಉತ್ತಮತ್ವವನ್ನು ಉಳ್ಳವ ಎನ್ನುತ್ತಾರೆ. ಹೀಗೆ ಯಾರಲ್ಲಿ ಭಕ್ತ ಮತ್ತು ಭವಿಯ ಐಕ್ಯತೆವಿರುತ್ತದೋ ಅವ ಭಗವಂತನಲ್ಲಿ ಲೀನವಾಗಬಲ್ಲ ಎನ್ನುತ್ತಾರೆ ಭೋಗಣ್ಣನವರು. ಹೀಗೆ ಹೇಳುವ ಮೂಲಕ ಭಕ್ತ ಮತ್ತು ಭವಿಯ ವಿಚಾರವನ್ನು ತಮ್ಮದೇ ಆದಂತಹ ಅನುಭಾವದ ನುಡಿಗಟ್ಟಿನಲ್ಲಿ, ಅನುಭಾವದ ದೃಷ್ಟಿಕೋನದಲ್ಲಿ ತಿಳಿಸಿದ್ದಾರೆ. ಇಲ್ಲಿ ಭವಿ ಎಂದಾಕ್ಷಣ ಅವನೊಬ್ಬ ಮೂರ್ಖ ಎಂದು ಭಾವಿಸಬಾರದು. ಅವನಿಗೆ ಭಗವಂತನ ಬಗ್ಗೆ ಅರಿವಿಲ್ಲದಿರಬಹುದು, ವಿಶ್ವಾಸವಿಲ್ಲದಿರಬಹುದು, ಅವನೊಬ್ಬ ನಾಸ್ತಿಕನಿರಬಹುದು. ಆದರೆ ಅವನ ಗುಣ, ನಡತೆ, ಸಂಸ್ಕಾರ ಸುಂದರವಾಗಿದ್ದರೆ ಸಾಕು ಅವನನ್ನು ಭವಿ ಎನ್ನಬಹುದು. ಇದಾವುದೂ ಇಲ್ಲದವ ಮಾತ್ರ ಮನುಷ್ಯನಾದರೂ ಅವನು ಪ್ರಾಣಿ ಸಮಾನ ಎನ್ನುತ್ತಾರೆ ಶರಣ ಭೋಗಣ್ಣನವರು. ಅದಕ್ಕೆ ಅವರು ವಚನದ ಕೊನೆಯಲ್ಲಿ ಭಕ್ತ ಮತ್ತು ಭವಿ ಎನ್ನುವ ಉಭಯ ಭಾವವೊಂದಾದಡೆ ಅವನು ಭಗವಂತೊಡನೆ ಐಕ್ಯವಾಗಬಹುದು, ಸೇರಬಹುದು ಎನ್ನುತ್ತಾರೆ.
ಹೀಗೆ ಈ ವಚನ ಅತ್ಯಂತ ವಿಶೇಷವಾದಂತಹ ವಿಚಾರವನ್ನು ನಮಗೆ ತಿಳಿಸಿದೆ. ಇಲ್ಲಿ ನಾವು ಭವಿ ಎಂದರೆ ತಪ್ಪಾಗಿ ತಿಳಿದಿದ್ದೆವು. ಭಕ್ತನ ವಿರುದ್ಧವಾಗಿ ಭವಿಯನ್ನು ನಿಲ್ಲಿಸಿದ್ದೆವು. ಆದರೆ ಇಲ್ಲಿ ಭವಿ ಎಂದರೆ ಅವನೊಬ್ಬನೂ ಕೂಡ ಉತ್ತಮವಾದ ಮನುಷ್ಯನೇ, ಆದರೆ ಅವನ ನಾಸ್ತಿಕ ಅಷ್ಟೇ. ಅವನಿಗೆ ದೇವರ ಬಗ್ಗೆ ಅಜ್ಞಾನವಿಲ್ಲ, ದೇವರ ಬಗ್ಗೆ ಅಜ್ಞಾನವಿದೆ. ಆದರೆ ಅವನೊಳಗೆ ಅವನ ಬಗ್ಗೆ ತಿಳುವಳಿಕೆ ಇದೆ. ಹಾಗಾಗಿ ದೇವರ ಬಗ್ಗೆ ಅಜ್ಞಾನವಿದೆ ಎಂದು ಅವನನ್ನು ಹೀಗೆಳೆಯಲು ಬರುವುದಿಲ್ಲ, ಅವನನ್ನು ಮೂರ್ಖನೆಂದು ತಿಳಿಸುವುದು ಬರುವುದಿಲ್ಲ ಎನ್ನುತ್ತಾರೆ. ಹೀಗೆ ಭಕ್ತ ಮತ್ತು ಭವಿಯ ಬಗ್ಗೆ ಅವರದೇ ಆದಂತಹ ವಿಚಾರವನ್ನು ನಮಗೆ ತಿಳಿಸಿದ್ದಾರೆ. ಮತ್ತೊಂದು ವಚನದ ವಿಚಾರದ ಕಡೆಗೆ ಹೋಗೋಣ. ವಚನ ಹೀಗಿದೆ: ಮನವನ್ ಅನ್ಯಾಯ ಪಾತಕದೊಳಗೆ ಸಿಲುಕಿಹುದು, ಮಾತಿನಲ್ಲಿ ಭಕ್ತಿ ವಿನಯ ಉಪಚಾರವ ನುಡಿದರು, ಅನುವಿಲ್ಲದರಿಯದೆ ಬರಿಯ ಬಾಯವಂಜಕರು, ಜಾರೆ ಜಾರನ ಸ್ನೇಹದೊಳಿದ್ದು ನೀನಲ್ಲದೆ ಅಂತಃಪುರವನ್ನರಿಯನೆಂದು ಕಣ್ಣ ನೀರ ತುಂಬುತ್ತ ಬೋಸರಿಗೆ ತನದಿಂದ ಒಡಲ ಹೊರೆವಳಂತೆ ವಾಗದ್ವೈತದಿಂದ ಒಡಲ ಹೊರೆವ ಶಬ್ದ ಬೋಧಕರಿಗೆ ನಿಜಗುರು ಭೋಗೇಶ್ವರ ಶರಣರ ಪದವೆಂತು ದೊರೆಕೊಂಬುದೋ, ಶರಣರ ಪದವೆಂತು ದೊರೆಕೊಂಬುದೋ. ಈ ವಚನವಂತೂ ಅಂದಿನ 12ನೇ ಶತಮಾನದಲ್ಲಿ ಬರೆದ ವಚನವಾಗಿದ್ದರೂ ಕೂಡ ಇಂದಿನ ಸಮಾಜಕ್ಕೂ ಕೂಡ ಅತ್ಯಂತ ಹತ್ತಿರವಾದ, ಸೂಕ್ತವಾದ, ಸಮಂಜಸವಾದಂತಹ ವಚನವಾಗಿದೆ ಎನ್ನಬಹುದು. ಶರಣ ಭೋಗಣ್ಣನವರು ಹೇಳುತ್ತಾರೆ, ಮನಸ್ಸು ಅನ್ಯಾಯದ ವೃತ್ತಿಯಲ್ಲಿ ತೊಡಗಿದೆ, ಅನೈತಿಕತೆಯಲ್ಲಿ ಮನ ನೆಲೆ ನಿಂತಿದೆ ಎನ್ನುತ್ತಾರೆ. ಅವರು ಮಾತಿನಲ್ಲಿ ಭಕ್ತಿ ಇದೆ, ನಟನೆಯಲ್ಲಿ ವಿನಯವಿದೆ. ಆದರೆ ಆ ವಿನಯ, ಆ ಭಕ್ತಿ ನೈಜವಾಗಿಲ್ಲ, ಸಹಜವಾಗಿಲ್ಲ. ಅದರಲ್ಲಿ ವೇಷಧಾರಿತ್ವತನವಿದೆ, ಡಾಂಬಿಕತನವಿದೆ. ಕೇವಲ ಬಾಯಿ ಇದೆ ಎಂದು ಭಕ್ತಿಯ ಮಾತನಾಡುತ್ತಾರೆ, ಶರೀರವಿದೆ ಎಂದು ನಟನೆಯ ಸೋಗನ್ನು ಹಾಕುತ್ತಿದ್ದಾರೆ. ಇದು ಅದೆಂತಹ ಭಕ್ತಿ, ಅದೆಂತಹ ವಿನಯತ್ವ, ಇದು ಸಲ್ಲದು ನೋಡ ಎಂದು ಬಿಡುತ್ತಾರೆ. ಅವರು ಇದಕ್ಕೆ ಒಂದು ಉದಾಹರಣೆಯನ್ನು ಕೂಡ ಕೊಡುತ್ತಾರೆ. ಅವರು ಹೇಳುತ್ತಾರೆ, ಚಂಚಲ ಚಿತ್ತವುಳ್ಳಂತಹ ಹೆಣ್ಣು ಅಂದರೆ ಜಾರೆ, ನಿಷ್ಠೆಯಿಲ್ಲದ ಚಪಲನಾದ ಗಂಡು ಅಂದರೆ ಜಾರ, ಇವರಿಬ್ಬರು ಒಬ್ಬರಿಗೊಬ್ಬರು ಸ್ನೇಹವು ಮಾಡಿ ನೀನಿಲ್ಲದೆ ನನಗಾರೂ ತಿಳಿಯರೆಂದು, ನೀನೇ ನನಗೆಲ್ಲ ಎಂದು ಅಪ್ಪಿ ಕಣ್ಣೀರ ಸುರಿಸಿ ಪ್ರೀತಿಯ ದಾರಿಯನ್ನು ಅರಿಸಿ ಅವನಿಂದ ಹಣ ಸಂಪತ್ತನ್ನು ಪಡೆದು ಜೀವಿಸುವಂತಹ ನೀಚ ಹೆಣ್ಣಿನಂತೆ. ಅದೇ ರೀತಿ ಆ ಹೆಣ್ಣಿಗೆ ಮಾತಿನ ಮೂಲಕ ಪ್ರೀತಿ ಪ್ರೇಮವನ್ನು ಹರಿಸಿ ಬಯಸಿದ್ದನ್ನು ನೀಡಿ ತನ್ನ ಬಯಕೆಯನ್ನು ಅವಳ ಮೂಲಕ ಪಡೆಯುವ ಗಂಡಿನಂತೆ ಇಬ್ಬರದು ಹುಸಿ ಮಾತು, ಹುಸಿ ವೇಷ, ಹೀಗೆ ತೊಟ್ಟು ಜೀವಿಸುವ ಹೆಣ್ಣು ಗಂಡಿನಂತೆ ಕೇವಲ ಮಾತಿನಿಂದ ಭಕ್ತಿ ವಿನಯವನ್ನು ತೋರಿಸಿದರೆ ಭಗವಂತನ ಕೃಪೆ ಲಭಿಸಲು ಸಾಧ್ಯವಿಲ್ಲ ನೋಡ ಎನ್ನುತ್ತಾರೆ ಶರಣ ಭೋಗಣ್ಣನವರು. ಹೀಗೆ ಭೋಗಣ್ಣನವರು ವಚನದ ಮೂಲಕ ಕೇವಲ ಒಣಮಾತಿನಿಂದ ಭಕ್ತ ಭಾವ ಸೇವೆ ಎನ್ನುವುದನ್ನು ತೋರಿಸುವವರೆಗೆ ಚಂಚಲ ಚಿತ್ತ ಚಪಲತ್ವದ ಗುಣವುಳ್ಳ ಹೆಣ್ಣು ಗುಣಕ್ಕೆ ಹೋಲಿಸಿದ್ದಾರೆ. ಹೇಗೆ ಅಂತಹ ಜಾರೆ ಹೆಣ್ಣು ತನ್ನ ಗುಣದ ಮೂಲಕ ತನ್ನ ಜೀವನವನ್ನೇ ಸಾಗಿಸುತ್ತಾಳೋ, ಹಾಗೆಯೇ ವೇಷಧಾರಿತ್ವದಿಂದ, ಡಾಂಬಿಕತನದಿಂದ, ಮಾತಿನ ಕೌಶಲ್ಯದಿಂದ, ಭಕ್ತಿಯ ಸೋಗಿನಲ್ಲಿದ್ದು ತಮ್ಮ ಜೀವನವನ್ನೇ ಸಾಗಿಸುವ ಅನೇಕರು ಈ ಸಮಾಜದೊಳಗಿದ್ದಾರೆ ಎನ್ನುತ್ತಾರೆ ಭೋಗಣ್ಣನವರು. ಹೌದು, ಇಂದಿನ ಸಮಾಜದಲ್ಲಿ ಇಂತಹವರ ಸಂಖ್ಯೆ ಬಹಳಷ್ಟು ಇರುವುದನ್ನು ನಾವು ಕಾಣಬಹುದಾಗಿದೆ. ಇಂದು ಜಗತ್ತು ಮೋಸದ ಜಗತ್ತಾಗಿದೆ. ಹೊರಗಿನ ವೇಷವೇ ಬೇರೆ, ಒಳಗಿನ ವೇಷವೇ ಬೇರೆಯಾಗಿರುವುದನ್ನು ನಾವು ಕಾಣಬಹುದಾಗಿದೆ. ಹೊರಗೆ ಹಸುವಿನಂತಿದ್ದು ಒಳಗೆ ವ್ಯಾಘ್ರದಂತೆ ವರ್ತಿಸುತ್ತಿದ್ದಾರೆ. ಇಂತಹವರ ಬಗ್ಗೆ ಸಮಾಜ ಅತ್ಯಂತ ಜೋಪಾನವಾಗಿರಬೇಕಾಗುತ್ತೆ. ಏಕೆಂದರೆ ಕೆಟ್ಟವರೆಂದು ತಿಳಿದಿದ್ದರೆ ಅವರಿಂದ ಮೊದಲೇ ದೂರವಿರಬಹುದು. ಆದರೆ ಒಳ್ಳೆಯವರ ಸೋಗಿನಲ್ಲಿ ಕೆಟ್ಟವರಿದ್ದರೆ ಅದರಿಂದ ಅನಾಹುತವಾಗುತ್ತದೆ. ಇಂದಿನ ಸಮಾಜದಲ್ಲಿ ಜೀವನಕ್ಕಾಗಿ ಏನಾದರೂ ವೇಷವ ತೊಡುವವರ, ಮೋಸ ಮಾಡುವವರ ಸಂಖ್ಯೆ ಬಹಳಷ್ಟಾಗಿದೆ. ಇಂತಹವರನ್ನು ಸರಿಯಾಗಿ ಗುರುತಿಸಿ
ಅವರಿಂದ ದೂರವಿರುವುದು ಬದುಕಿನ ದೃಷ್ಟಿಯಿಂದ, ಸಮಾಜದ ಒಳಿತಿನ ದೃಷ್ಟಿಯಿಂದ ಬಹಳ ಅರಿವಿನಿಂದ, ಜಾಗ್ರತೆಯಿಂದ ಇರಬೇಕಾಗುತ್ತದೆ. ಮುಂದಿನ ವಚನದ ವಿಚಾರವನ್ನು ಗಮನಿಸೋಣ. ಇದೊಂದು ಬೆಳಗಿನ ವಚನ. ಈ ವಚನವನ್ನು ಅರಿಯಲು ಪ್ರಯತ್ನ ಮಾಡೋಣ. ವಚನ ಬಹಳ ಚೆನ್ನಾಗಿದೆ. ವಚನ ಹೀಗಿದೆ: ಇದ್ದು ಜೀವವಲ್ಲ, ಸತ್ತು ಹೆಣನಲ್ಲ. ಬೆಳಗಿನ ವಚನ ಸ್ವಲ್ಪ ಚೆನ್ನಾಗಿ ಆಲಿಸೋಣ. ಇದ್ದು ಜೀವವಲ್ಲ, ಸತ್ತು ಹೆಣನಲ್ಲ. ಕತ್ತಲೆ ಮುಟ್ಟಿದ ಬೆಳಗಿನಲ್ಲಿ ಸುಳಿಯದು. ಇಂದಾಡ್ದಡೆ ಏರುವುದು, ಮುಂದಾದಡೆ ತೋರುವುದು. ಹಿಡಿಯಲ್ಲ ಕರಿಯಲ್ಲ, ಇಕ್ಕಿದ ಹೆಜ್ಜೆಯ ಹಿಂದೆಗೆಯದು. ಮೊನೆಗೆ ನಿಲ್ಲದು, ತೆಕ್ಕೆಗೆ ಬಾರದು. ಕಾದ ಬಂದ ಕಲಿಗಳನ್ನೆಲ್ಲರ ಅಗಿದಗಿದು ನುಂಗಿತ್ತು ನೋಡ. ಅರಿದಿಹನೆಂದೆಡೆ ಅರಿಯಬಾರದು, ಇದು ಬಲ್ಲವರಾರಯ್ಯ. ಇಹ ಪರ ನಷ್ಟವಾದ ಮಹಾವೀರ ಧೀರರಿಗಲ್ಲದೆ ಮುಕ್ತಿಗೆ ದೂರವಾದ ಲಿಂಗಾಂಗಿಗಳ ನೆನೆಹೆಂಬ ಜೋಡಂ ತೊಟ್ಟು ಅವರ ಕರುಣ ಪ್ರಸಾದವೆಂಬ ವಜ್ರ ಘಟಿಕೆಯ ಧರಿಸಿ ಗುರು ಕರುಣವೆಂಬ ಅಲಗಂ ಪಿಡಿದು ಮುಂಡ ಬಿದ್ದಡು ತಲೆಯೆಲ್ಲರಿವೆ. ನಿಜ ಗುರು ಭೋಗೇಶ್ವರ, ನಾ ನಿಮ್ಮ ಬೇಡುವವನಲ್ಲ, ನಾ ನಿಮ್ಮ ಬೇಡುವವನಲ್ಲ. ಈ ವಚನ ಒಂದು ಬೆಡಗಿನ ವಚನವಾಗಿದೆ. ಭೋಗಣ್ಣನವರು ಬೆಡಗಿನ ಮೂಲಕ ಮನುಷ್ಯನ ಮನಸ್ಸಿನ ವರ್ತನೆಯನ್ನು ವಿಧ ವಿಧವಾಗಿ ತಿಳಿಸಿರುವುದನ್ನು ಈ ವಚನದಲ್ಲಿ ನಾವು ಕಾಣಬಹುದಾಗಿದೆ. ಇಲ್ಲಿ ಅವರು ಮನಸ್ಸಿನ ಬಗ್ಗೆ ಹೇಳುತ್ತಾರೆ. ಇದ್ದು ಜೀವವಲ್ಲ, ಸತ್ತು ಹೆಣನಲ್ಲ ಎಂದು ಬಿಡುತ್ತಾರೆ. ಮನಸ್ಸಿನ ಬಗ್ಗೆ ಅಂದರೆ ಮನಸ್ಸು ಎನ್ನುವುದು ಮನುಷ್ಯನಲ್ಲಿ ಇದ್ದರೂ ಕೂಡ ಅದಕ್ಕೆ ಜೀವ ಚೈತನ್ಯದ ಸ್ವರೂಪವಿಲ್ಲ. ಅಂದರೆ ದೇಹದಲ್ಲಿ ಜೀವವಿರುವ ಅದು ಅಂಗವಲ್ಲ, ಕಣ್ಣು ಕಿವಿಗಳಂತೆ ಅದು ಅಲ್ಲ. ಹಾಗಾಗಿ ಮನಸ್ಸು ಇದ್ದು ಅದಕ್ಕೆ ಜೀವವಿಲ್ಲ ಎಂದು ಬಿಡುತ್ತಾರೆ. ಅದು ಮನಸ್ಸು ಇಲ್ಲವೆಂದು ಭಾವಿಸಲು ಸಾಧ್ಯವಿಲ್ಲ. ಅದನ್ನು ಕಣ್ಣು ಕಿವಿಗಳಂತೆ ಹಾಳಾಯಿತೆಂದು ಹೇಳಲು ಬರುವುದಿಲ್ಲ. ಏಕೆಂದರೆ ಅದಕ್ಕೆ ಸಾವೇ ಇಲ್ಲ. ಇದನ್ನೇ ಇಲ್ಲಿ ಭೋಗಣ್ಣನವರು ಸತ್ತು ಹೆಣನಲ್ಲ ಎಂದು ಬಿಡುತ್ತಾರೆ. ಹೌದು, ಮನಸ್ಸಿನ ಸ್ವರೂಪವೇ ಹೀಗೆ. ಮನಸ್ಸಿಗೆ ಜೀವವಿಲ್ಲ, ಅದಕ್ಕೆ ಸಾವು ಕೂಡ ಇಲ್ಲ ಎಂದು ಬಿಡುತ್ತಾರೆ. ಮುಂದೆ ಹೇಳುತ್ತಾರೆ, ಕತ್ತಲೆ ಮುಟ್ಟಿದ ಬೆಳಗಿನಲ್ಲಿ ಸುಳಿಯದು ಎನ್ನುತ್ತಾರೆ. ಮನಸ್ಸಿಗೆ ಕತ್ತಲೆ ಅಂದರೆ ಅಜ್ಞಾನ ಆವರಿಸಿಕೊಂಡರೆ ಅದು ಬೆಳಗಿನಲ್ಲಿ ಸುಳಿಯದು. ಹೌದು, ಜ್ಞಾನದ ಬೆಳಕಿದ್ದರೂ ಕೂಡ ಅದನ್ನು ಸ್ವೀಕರಿಸದೆ ಅಜ್ಞಾನದಲ್ಲೇ ಸುಳಿಯುತ್ತಿರುತ್ತದೆ ಎನ್ನುತ್ತಾರೆ. ಇದು ನಿಜ ಮನಸ್ಸನ್ನು ಕೇವಲ ಕೆಟ್ಟದ್ದನ್ನು ಅಪ್ಪಿಕೊಳ್ಳುವಷ್ಟು ಒಳಿತನ್ನ ಮನಸ್ಸು ಅಪ್ಪಿಕೊಳ್ಳುವುದಿಲ್ಲ ಎನ್ನುವುದನ್ನು ಕತ್ತಲೆ ಮುಟ್ಟಿದ ಬೆಳಗಿನಲ್ಲಿ ಸುಳಿಯದು ಎನ್ನುತ್ತಾರೆ. ಹೌದು, ಅಜ್ಞಾನ ಮನಸ್ಸಿಗೆ ಹತ್ತಿದಾಗ ಸುಜ್ಞಾನದ ಬೆಳಕನ್ನು ಅದು ಸ್ವೀಕರಿಸದು. ಮುಂದೆ ಹೇಳುತ್ತಾರೆ ಭೋಗಣ್ಣನವರು, ಇಂದಾದಡೆ ಹೇರುವುದು, ಮುಂದಾದಡೆ ತೋರುವುದು ಎನ್ನುತ್ತಾರೆ. ಇಲ್ಲಿ ಹಿಂದು ಎಂದರೆ ಭೂತಕಾಲ, ಮುಂದಾದಡೆ ಎಂದರೆ ಭವಿಷ್ಯತ್ ಕಾಲ. ಹೌದು, ಮನಸ್ಸು ಯಾವಾಗಲೂ ಭೂತಕಾಲದ ವಿಷಯಗಳ ಬಗ್ಗೆ ಚಿಂತಿಸುತ್ತಾ ಜೀವನವನ್ನು ದುಃಖಕ್ಕೆ ದೂಡುತ್ತದೆ. ಹಾಗೆಯೇ ಭವಿಷ್ಯತ್ ಕಾಲದ ಬಗ್ಗೆ ಸದಾ ಆಲೋಚಿಸುತ್ತಾ ಮನಸ್ಸು ಇರುತ್ತದೆ. ಹೀಗೆ ಭೂತ ಮತ್ತು ಭವಿಷ್ಯತ್ ಕಾಲಗಳ ನಡುವೆ ಮನಸ್ಸು ಅಲಮಾರಿಯಂತೆ ಅಲೆದಾಡುತ್ತಾ ವರ್ತಮಾನದಲ್ಲಿ ನೆಲೆದಿಲ್ಲದೆ ವರ್ತಮಾನದ ಸಂತೋಷವನ್ನು ಆನಂದವನ್ನು ಮರೆತು ಒಯ್ದಾಟವಾಡುತ್ತಾ ಇರುತ್ತದೆ ಎನ್ನುತ್ತಾರೆ. ಮನಸ್ಸಿನ ವಿಚಿತ್ರ. ಮುಂದೆ ಹೋಗಿ ಹೇಳುತ್ತಾರೆ, ಹಿಡಿಯಲ್ಲ ಕರಿಯಲ್ಲ ಎನ್ನುತ್ತಾರೆ. ಅಂದರೆ ಮನಸ್ಸು ಅದು ರೂಪರಹಿತ, ಅದಕ್ಕೆ ರೂಪವಿಲ್ಲ. ಅದು ಆಲೋಚನೆಗಳೆಂಬ ಅಲೆಗಳಿಂದ ಕೂಡಿದೆ. ಅದು ಇಂದ್ರಿಯಗಳಿಂದ ಅದನ್ನು ಹಿಡಿದು ನಿಲ್ಲಿಸಲು ಸಾಧ್ಯವಿಲ್ಲ. ಹಾಗೆಯೇ ಇಂದ್ರಿಯಗಳು ಅದನ್ನು ಅರಿಯಲೂ ಸಾಧ್ಯವಿಲ್ಲ ಎನ್ನುತ್ತಾರೆ. ಹೌದು, ಮನಸ್ಸು ಇಂದ್ರಿಯಾತೀತವಾದದ್ದು. ಅದನ್ನು ಹಿಡಿಯಲು ಸಾಧ್ಯವಿಲ್ಲ, ಅದನ್ನು ಅರಿಯಲೂ ಸಾಧ್ಯವಿಲ್ಲ. ಹಾಗಾಗಿ ಅದು ಯಾವುದಕ್ಕೂ ನಿಲುಕುವುದಿಲ್ಲ. ಮತ್ತೆ ಮುಂದೆ ಹೇಳುತ್ತಾರೆ,
ಇಕ್ಕಿದ ಹೆಜ್ಜೆಯ ಹಿಂದೆಗೆಯದು, ಮೊನೆಗೆ ನಿಲ್ಲದು, ತೆಕ್ಕೆಗೆ ಬಾರದು ಎಂದು ಬಿಡುತ್ತಾರೆ. ಹೌದು, ಮನಸ್ಸು ತಾನು ಏನು ಮಾಡಬೇಕೆಂದು ಬಯಸುತ್ತದೋ ಅದನ್ನು ಮಾಡಲೇಬೇಕೆಂದು ಹಠ ಹಿಡಿದು ನಿಲ್ಲುತ್ತದೆ. ಅದರಿಂದ ಹಿಂದೆ ಸರಿಯಲು ಅದು ಬಯಸುವುದಿಲ್ಲ. ಅದನ್ನೇ ಇಲ್ಲಿ ಇಕ್ಕಿದ ಹೆಜ್ಜೆಯ ಹಿಂದೆಗೆಯದು ಎನ್ನುತ್ತಾರೆ. ಯಾರ ಮೊನಚ ಮಾತಿಗೂ ಅದು ನಿಯಂತ್ರಣಕ್ಕೆ ಸಿಗದು, ಯಾರ ಭಾವನೆಗಳಿಗೂ ಅದು ಸಿಗದೆ ತಾನು ಮಾಡಬೇಕೆಂದುದನ್ನು ಮಾಡಲು ನಿರ್ಧರಿಸಿ ಬಿಡುತ್ತದೆ. ಅದಕ್ಕೆ ಏನೇ ಕಷ್ಟಗಳು ಬಂದರೂ ಅದನ್ನು ಮೆಟ್ಟಿ ನಿಂತು ಬಿಡುತ್ತದೆ. ಇದನ್ನೇ ಇಲ್ಲಿ ಮೊನೆಗೆ ನಿಲ್ಲದು, ತೆಕ್ಕೆಗೆ ಬಾರದು ಎಂದು ಬಿಡುತ್ತಾರೆ ಭೋಗಣ್ಣನವರು. ಹಾಗೆಯೇ ಮುಂದೆ ಹೇಳುತ್ತಾರೆ, ಕಾದ ಬಂದ ಕಲಿಗಳನ್ನೆಲ್ಲರ ಅಗಿದಗಿದು ನುಂಗಿತ್ತು ನೋಡ ಎಂದು ಬಿಡುತ್ತಾರೆ. ಈ ಮಾತು ಸತ್ಯ. ಎಂತಹ ಸಾಧಕರನ್ನು, ಜ್ಞಾನಿಗಳನ್ನು, ಯೋಗಿಗಳನ್ನು ಮನಸ್ಸು ತನ್ನ ಇಷ್ಟದಂತೆ ಮಾಡಿಸುತ್ತದೆ, ಇಷ್ಟದಂತೆ ಆಟವಾಡಿಸುತ್ತದೆ. ಅವರನ್ನು ಆಸೆ, ಬಯಕೆ, ಕಾಮ, ಮೋಹ ಹೀಗೆ ಇವುಗಳಲ್ಲಿ ಸಿಲುಕಿಸಿ ಅವರ ಸಾಧನೆ, ಜ್ಞಾನ, ಯೋಗತ್ವವನ್ನು ನಾಶ ಮಾಡಿಬಿಡುತ್ತದೆ. ಇದನ್ನೇ ಬೋಹಣ್ಣನವರು ಕಾದ ಬಂದ ಕಲಿಗಳನ್ನೆಲ್ಲರ ಅಗಿದಗಿದು ನುಂಗಿತ್ತು ನೋಡು ಎಂದು ಬಿಡುತ್ತಾರೆ. ಎಂತಹ ಅದ್ಭುತವಾದ ಪದ, ಅಗಿದಗಿದು ನುಂಗಿತ್ತು. ತುಂಬ ಸುಂದರವಾದ ಪದ. ಮುಂದೆ ಹೇಳುತ್ತಾರೆ, ಅರಿದಿಹನೆಂದೆಡೆ ಅರಿಯಬಾರದು ಇದಬಲ್ಲವರಾರಯ್ಯ. ಮನಸ್ಸಿನ ಬಗ್ಗೆ ನಾನು ತಿಳಿದುಕೊಂಡಿದ್ದೇನೆ, ಅರಿತಿಹನೆಂದು ಹೇಳಿದವರೆಲ್ಲ, ಮುಂದೆ ಬಂದವರೆಲ್ಲ ಇದರ ಮುಂದೆ ಸೋತು ಹೋಗಿದ್ದಾರೆ. ಇದಬಲ್ಲವರಾರಯ್ಯ, ಇದರ ಬಗ್ಗೆ ಗೊತ್ತಿರೋರು ಯಾರು ಅಂತ ಕೇಳ್ಬಿಡ್ತಾರೆ. ಹಾಗಾಗಿ ಮನಸ್ಸನ್ನು ಅರಿತಿದ್ದೇನೆ ಎಂದು ಹೇಳಲು ಬರುವುದಿಲ್ಲ. ಮುಂದೆ ಹೇಳುತ್ತಾರೆ, ಇಹ ಪರ ನಷ್ಟವಾದ ಮಹಾವೀರ ಧೀರರಿಗಲ್ಲದೆ, ಅಂದರೆ ಯಾರು ಇಹಲೋಕ ಪರಲೋಕ ಎನ್ನುವ ಲೌಕಿಕತೆಯನ್ನು ಮೆಟ್ಟಿ ನಿಂತ ಮಹಾಧೀರರಿಗೆ ಮಾತ್ರ ಮನಸ್ಸನ್ನು ಅರಿಯಬಲ್ಲ ಶಕ್ತಿ ಇದೆ. ಅದನ್ನು ಒಂದೆಡೆ ನೆಲೆ ನಿಲ್ಲಿಸುವ ಅತ್ಯಂತ ವೀರತ್ವವಿದೆ ಎನ್ನುತ್ತಾರೆ ಭೋಗಣ್ಣನವರು. ಮತ್ತೆ ಮುಂದೆ ಹೋಗಿ ಹೇಳುತ್ತಾರೆ, ಮುಕ್ತಿಗೆ ದೂರವಾದ ಲಿಂಗಾಂಗಿಗಳ ನೆನೆಹೆಂಬ ಜೋಡಂ ತೊಟ್ಟು ಎನ್ನುತ್ತಾರೆ. ಯಾರು ಅಂಗಲಿಂಗ ಸಂಬಂಧವನ್ನು ಹೊಂದಿ ಅಂಗವೇ ಲಿಂಗವಾಗಿ ಕರ್ಣ ಪ್ರಸಾದವೆಂಬ ವಜ್ರಘಟಿಕೆಯ ಧರಿಸಿ, ಅಂದರೆ ಲಿಂಗದ ಅಂದರೆ ಪರಮಾತ್ಮನಿಂದ ಉತ್ತಮತ್ವದ ಗುಣಗಳೆಂಬ ಪ್ರಸಾದವನ್ನು ಸ್ವೀಕರಿಸಿ ಈ ದೇಹ ಮನ ಭಾವವನ್ನು ವಜ್ರದಂತೆ ಕಠಿಣಗೊಳಿಸಿ, ಅದು ಬಹಳ ಮುಖ್ಯ. ಗುರು ಕರುಣವೆಂಬ ಅಲಗಂಪಿಡಿದು, ಅಂದರೆ ಗುರುವಿನ ಕರುಣೆ ಎಂಬ, ಗುರುವಿನ ಕೃಪೆಯೆಂಬ ಹರಿತವಾದ ಕತ್ತಿಯನ್ನು ಹಿಡಿದು ಮನಸ್ಸಿನ ಚಂಚಲತೆಯನ್ನು ಕತ್ತರಿಸಿ ತುಂಡು ತುಂಡು ಮಾಡುತ್ತಾನೆ ಎನ್ನುತ್ತಾರೆ. ಇದು ಗುರುವಿನ ಕೃಪೆಯಿಂದ ಸಾಧ್ಯ ಎನ್ನುತ್ತಾರೆ. ಅಂತಹ ಸಾಧಕ ವ್ಯಕ್ತಿ ಮುಂಡ ಬಿದ್ದಳು ತಲೆಯಲ್ಲಿ ಅರಿವೆ ಎನ್ನುತ್ತಾನೆ ಎನ್ನಬಲ್ಲ ಎನ್ನುತ್ತಾರೆ. ಅಂದರೆ ಈ ದೇಹ ಸೋತು ಬಿದ್ದು ಹೋದಳು ತಲೆಯಲ್ಲರಿದು, ಅಂದರೆ ಸುಜ್ಞಾನದಿಂದ ಅರಿಯುತ್ತೇನೆ ಎನ್ನುತ್ತಾರೆ. ಹೀಗೆ ಮನಸ್ಸನ್ನು ಬುದ್ಧಿಯಿಂದ, ಭಾವದಿಂದ, ಯೋಗದಿಂದ, ಧ್ಯಾನ ಸಾಧನೆಯಿಂದ ಸರಿಯಾಗಿ ಅದರ ವರ್ತನೆಯನ್ನು ಅರಿತು ಮನಸ್ಸನ್ನು ಸರಿಯಾಗಿ ನಿಯಂತ್ರಿಸಿದರೆ ಮಾತ್ರ ಜೀವನದಲ್ಲಿ ಆತ್ಮತತ್ವವನ್ನು ಅರಿತು ಆನಂದದಿಂದ ಇರಲು ಸಾಧ್ಯ ಎನ್ನುತ್ತಾರೆ ಭೋಗಣ್ಣನವರು. ಹೀಗೆ ಶರಣ ಭೋಗಣ್ಣನವರು ಮನಸ್ಸಿನ ಲಕ್ಷಣಗಳ ಬಗ್ಗೆ ಬೆಳಗು ತುಂಬಿದ ವಚನದ ಮೂಲಕ ನಮಗೆ ತಿಳಿಸಿರುವುದು ಅವರು ಅದೆಂತಹ ಸಾಧಕರಿರಬಹುದು ಎನ್ನುವುದು ತಿಳಿದು ಬರುತ್ತದೆ. ಪತಂಜಲಿ ಮಹರ್ಷಿಗಳು ತಮ್ಮ ಸೂತ್ರಗಳಲ್ಲಿ ಮನಸ್ಸಿನ ಬಗ್ಗೆ ಅಗಾಧ ವಿಷಯವನ್ನು ತಿಳಿಸಿರುವುದನ್ನು ನಾವು ಕಾಣಬಹುದಾಗಿದೆ. ಶರಣ ಭೋಗಣ್ಣನವರು ಕೂಡ ಮನಸ್ಸಿನ ವಿಕಾರತೆಯ ಮೂಲಕ ಮನುಷ್ಯನಿಗೆ ಆಗುವಂತಹ ನಷ್ಟವನ್ನು ಮತ್ತು ಅದರ ಸರಿಯಾದ ನಿಯಂತ್ರಣದಿಂದ ಬದುಕಿಗಾಗುವಂತಹ ಲಾಭವನ್ನು ವಚನದ ಮೂಲಕ ತಿಳಿಸಿದ್ದಾರೆ. ಕೇವಲ ವಚನಾರ್ಥವನ್ನು ತಿಳಿದುಕೊಂಡರೆ ಸಾಲದು. ಮನಸ್ಸಿನ ವಿಲಕ್ಷಣವನ್ನು ಅರಿತು ಅದರ ಚಂಚಲತೆಯನ್ನು ಅರಿತು ಅದನ್ನು ಸರಿಪಡಿಸಿಕೊಳ್ಳಲು ಧ್ಯಾನ, ಏಕಾಗ್ರತೆ, ಪೂಜೆ, ಸಾಧನಾ ಮಾರ್ಗಗಳನ್ನು ಅರಿತು ಅದರ ಮೂಲಕ ಮನಸ್ಸಿನ ಚಂಚಲತೆಯನ್ನು ನಿವಾರಣೆ ಮಾಡಿಕೊಂಡು ಜೀವನ ಮಾರ್ಗದಲ್ಲಿ ಸುಖಮಯವೂ ಸಂತೋಷಮಯವೂ ಆಗಿರಲು ಪ್ರಯತ್ನ ಮಾಡಬೇಕು.
ಇದುವೇ ನಿಜವಾದ ಪೂಜೆ. ಹೀಗೆ ಭೋಗಣ್ಣನವರ ವಿಚಾರಧಾರೆ ಚೆನ್ನಾಗಿ ಅರಿದಿದೆ. ಆಸಕ್ತರು ಅವರ ಸುದೀರ್ಘವಾದ ವಚನಗಳನ್ನು ವ್ಯಾಸಂಗ ಮಾಡಿ ಅವುಗಳ ವಿಚಾರಗಳನ್ನು ತಿಳಿಯಲು ಪ್ರಯತ್ನ ಪಡಬೇಕು ಎನ್ನುವುದನ್ನು ಆಶಿಸುತ್ತಾ ಇಂದಿನ ನುಡಿ ಸಂಚಿಕೆಯನ್ನು ಮುಕ್ತಾಯ ಮಾಡುತ್ತಿದ್ದೇನೆ. ಸರ್ವರಿಗೂ ಕೂಡ ಧನ್ಯವಾದಗಳು. ಓಂ ಶ್ರೀ ಗುರುಬಸವಲಿಂಗಾಯ ನಮಃ.